ನಮಸ್ಕಾರ ಎಲ್ಲರಿಗೂ ಇವತ್ತು ಒಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಮೆಂತೆ ಚಟ್ನಿ ಮತ್ತು ಬಟ್ಟಲ ಕಡುಬನ್ನ ತೋರ್ಸಾಕತ್ತೀವ್ರಿ. ನಮ್ಮ ಮೊದಲಿನ ಹಿರಿಯರೆಲ್ಲರೂ ಆರೋಗ್ಯದ ಕಡೆ ಎಷ್ಟು ಗಮನ ಕೊಡ್ತಿದ್ರು ಅನ್ನೋದಕ್ಕೆ ಈ ಒಂದು ರೆಸಿಪಿನ ಉದಾಹರಣೆ ರೀ. ಭಾಳ ಸಿಂಪಲ್ ಆಗಿ ಅತಿ ಸುಲಭವಾಗಿ ಮತ್ತು ಆರೋಗ್ಯಕ್ಕೆ ಬಹಳಷ್ಟು ಬೆನಿಫಿಟ್ ಕೊಡುವಂತಹ ಈ ಒಂದು ರೆಸಿಪಿ ಮಿಸ್ ಮಾಡಲಾರ್ದ ಟ್ರೈ ಮಾಡ್ರಿ ಅಂತ ಹೇಳ್ಕೊಂತ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡ್ರಿ ಅಂತಲೂ ನಿಮ್ಮಲ್ಲಿ ಕೇಳ್ಕೊಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋ ಬರ್ರಿ. ಮೊದಲಿಗೆ ಏನು ಮಾಡೋದು ಅಂತಂದ್ರೆ ಒಂದು ಪಾನ್ನಾಗ ಸ್ವಲ್ಪ ಎಣ್ಣೆ ಕಾಯಕ ಇಡೋದ್ರಿ. ಎಣ್ಣೆ ಕಾದಾದ ನಂತರ ನಾವು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಮೆಂತೆ ಕಾಳುಗಳನ್ನ ಹಾಕೋದ್ರಿ. ಈ ಮೆಂತೆ ಕಾಳು ಆರೋಗ್ಯಕ್ಕೆ ಬಹಳ ಒಳ್ಳೇದು. ಆಮೇಲೆ ಈ ಒಂದು ರೆಸಿಪಿ ಏನೈತಿರಲ್ಲ ಇದು ಬಾಣಂತಿಯರ ಆಹಾರನೂ ಹೌದ್ರಿ. ಯಾಕಂತಂದ್ರೆ ಈ ಹಾಲು ಉಣಿಸೋ ತಾಯಂದ್ರಿಗೆ ಬಹಳ ಅಂತಂದ್ರೆ ಬಹಳ ಒಳ್ಳೇದ್ರಿ ಇದು. ಆಮೇಲೆ ಈ ಒಂದು ರೆಸಿಪಿ ಡಯಾಬಿಟಿಕ್ಸ್ ಇದ್ದವ್ರಿಗೂ ಒಳ್ಳೇದ್ರಿ. ಆಮೇಲೆ ಈಗ ನೋಡಿ ಸ್ವಲ್ಪ ಅದಕ್ಕೆ ಬೆಳ್ಳುಳ್ಳಿ ಹೆಸರುಗಳು ಆಮೇಲೆ ಕರಿಬೇವನ್ನ ಹಾಕಿ ನಾವು ಫ್ರೈ ಮಾಡ್ಬೇಕಾದ್ರೆ ನೆನಪಿಟ್ಕೋರಿ ಮೆಂತೆ ಕಾಳುಗಳನ್ನ ಹೊತ್ಸಕ್ಕೆ ಹೋಗಬೇಡ್ರಿ. ಗ್ಯಾಸ್ ಆಫ್ ಮಾಡಿಬಿಡ್ರಿ. ಅದ ಮಾಡಿದ ಅಂದ್ರೆ ಈಗ ಗ್ಯಾಸ್ ಅಂತೂ ಆಫ್ ಮಾಡಿರ್ತೀವಿ, ಅದ ಬಿಸಿ ಉಳಿದಿರ್ತೈತಲ್ರಿ ಅಷ್ಟ್ರಾಗಣ ನಾವು ಬ್ಯಾಡಗಿ ಮೆಣಸಿಕಾಯಿ, ಖಾರ ಇದ್ದಿದ್ದು ಮೆಣಸಿಕಾಯಿ ಅಲ್ರಿ, ಬರೀ ಬ್ಯಾಡಗಿ ಮೆಣಸಿಕಾಯನ್ನು ಒಂದು 20 ರಿಂದ 30 ಬ್ಯಾಡಗಿ ಮೆಣಸಿಕಾಯನ್ನು ಹಾಕೋಣ್ರಿ. ಹಾಕಿ ಅಷ್ಟ್ರಾಗಣ ಸ್ವಲ್ಪ ಅವನ್ನ ಬಿಸಿ ಮಾಡಿಬಿಡ್ನು. ಇನ್ನು ಮುಂದಕ್ಕೆ ಏನು ಮಾಡೋದು ಅಂತಂದ್ರೆ ಒಂದು ಮಿಕ್ಸರ್ ಜಾರ್ದಾಗ ಈಗ ಏನೇನು ನಾವೆಲ್ಲ ಫ್ರೈ ಮಾಡಿದ್ದೀವಲ್ಲ ಅದನ್ನು ಆ ಮೆಣಸಿಕಾಯಿ ಸಮೇತ ಉಳಿದಿದ್ದ ಮೆಂತೆ ಕಾಳು ಸಮೇತ ಹಾಕ್ರಿ. ಹಾಕಿದಾದ್ಮೇಲೆ ಮುಂದಕ್ಕೆ ಇದ್ರೊಳಗೆ ನಾವು ಸ್ವಲ್ಪ ಬೆಲ್ಲ ಹಾಕಬೇಕ್ರಿ. ಬೆಲ್ಲ ಆದ ನಂತರ ನೋಡ್ಕೊಂಡು ಎಟ್ಟಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಸೇರಿಸಿ ನಿಂಬೆಹಣ್ಣಿನ ರಸ ಹಾಕಕತ್ತೀವಿ. ಈ ನಿಂಬೆಹಣ್ಣಿನ ರಸದ ಜಾಗದಾಗ ನೀವು ಹುಣಸೆ ಹಣ್ಣು ಹಾಕಿದ್ರು ನಡಿತೈತ್ರಿ. ಹುಣಸೆ ಹಣ್ಣಿದ್ರೆ ಹಾಕ್ರಿ. ಮುಂದಕ್ಕೆ ಈಗ ಒಮ್ಮೆ ಏನು ಮಾಡೋದಪ್ಪ ಅಂತಂದ್ರೆ ಅದನ್ನು ಗರ್ರ ಅನಿಸೋದ್ರಿ. ಅದಾದ ನಂತರ ನಡಬರ್ಕ್ ಒಂದು ಸ್ವಲ್ಪ ನೀರನ್ನು ಸೇರಿಸೋದ್ರಿ. ಇಷ್ಟು ಆದಮೇಲೆ ಮತ್ತೊಮ್ಮೆ ನೀವು ರುಬ್ಬಕ್ಕೆ ಚಾಲು ಮಾಡ್ಬೇಕ್ರಿ. ಆಮೇಲೆ ಈ ಚಟ್ನಿ ಸಣ್ಣಗಾಕ ಸ್ಟಾರ್ಟ್ ಆಗ್ತಿರ್ತೈತಿ. ಅವಾಗ ಮತ್ತೊಮ್ಮೆ ಓಪನ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತು ನೀವು ಗೆರ್ರ ಅನಿಸ್ಬೇಕು. ಅಂದಾಗ ಒಂದು ಭಾಳ ಸಿಂಪಲ್ಲಾಗಿ ಮತ್ತು ಅತಿ ಚಲೋತ್ನಂಗೆ ಬರುವಂತಹ ಮೆಂತೆ ಚಟ್ನಿ ರೆಡಿ ಆಕೈತ್ರಿ. ನಾವು ಈ ಒಂದು ಚಟ್ನಿಯನ್ನು ಮಾಡಿದ್ದೇವೆ. ಈಗ ಚಟ್ನಿ ನೋಡ್ಬೋದು ನೀವು ಯಾವ ರೀತಿ ಬಂದಂತೆ ಅಂತೇಳಿ. ಅಕಸ್ಮಾತ್ ನಿಮಗೆ ಏನರೇ ಮೆಂತೆ ಕಡುಬು ಬೇಕಾಗಿದ್ರು ಅಂತಂದ್ರೆ ಬೇಕಾಗಿದ್ದು ಅಂದ್ರೆ ಕಮೆಂಟ್ ಸೆಕ್ಷನ್ ಕೇಳ್ರಿ, ನಾವು ನಿಮಗೆ ಅದನ್ನು ತೋರಿಸ್ತೀವಿ. ಆಮೇಲೆ ಈಗ ವಾಪಸ್ ಬರ್ರಿ ಬಟ್ಟಲು ಕಡುಬು ಮಾಡು. ಅದಕ್ಕೆ ಅದ ಪಾನ್ನಾಗ ನಾವು 1 ಕಪ್ ನೀರನ್ನು ಕಾಯಕ ಇಟ್ಟಿದ್ದೇವ್ರಿ. ಆ ನೀರು ಸ್ವಲ್ಪ ಕಾಯುವಾಗ ನಾವು ಅದಕ್ಕೊಂದಿಟ್ಟ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಾಕತ್ತೀವ್ರಿ. ಉಪ್ಪು ಸ್ವಲ್ಪ ಕರಗಿತು ಅನ್ನೋ ಕೂಡಲೇ ನಾವು ಅದಕ್ಕೆ 1 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನು ಸೇರ್ಸಾಕತ್ತೀವ್ರಿ. ಗೊತ್ತಾತ್ರಲ್ಲ ಅಕ್ಕಿ ಹಿಟ್ಟು ನಾವಿಲ್ಲಿ ಕ್ವಾಂಟಿಟಿ ನಿಮಗೆ ಏನು ತೋರ್ಸಾಕತ್ತೀವಲ್ಲ ಇದನ್ನು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದ್ರಿ. 1 ಕಪ್ ಅಕ್ಕಿ ಹಿಟ್ಟನ್ನು ಆ ಕುದಿಯುವಂಥ ನೀರೊಳಗೆ ಮಿಕ್ಸ್ ಮಾಡಬೇಕಾಗತ್ತೆ. ನೀವು ಚಲೋ ತಂಗಿ ಒಂದು ಚಮಚ ತೊಗೊಂಡು ತಿರುಬೇಡ್ರಿ. ಗೊತ್ತಾದ್ರಿ ಇಷ್ಟ ಮಾಡಬೇಕಾಗಿರೋದು ನೀವು 1 ಕಪ್ ಅಕ್ಕಿ ಹಿಟ್ಟನ್ನು ನೀವಿಲ್ಲಿ ತೊಗೊಳ್ಬೇಕ್ರಿ. ಇನ್ನು ಮುಂದಕ್ಕೆ ಏನ್ರಿ ಅಂತಂದ್ರೆ ನಾವು ಇದನ್ನು ಗ್ಯಾಸ್ ಆಫ್ ಮಾಡಿಬಿಡ್ನು. ಗ್ಯಾಸ್ ಆಫ್ ಮಾಡಿ ಕೆಳಗೆ ತೊಗೊಂಡು ಬಂದು ಒಂದು ಪರಾತ್ನಾಗೋ ಅಥವಾ ಒಂದು ದೊಡ್ಡ ಪ್ಲೇಟ್ನಾಗೋ ಹಾಕಿಬಿಡ್ನೋರಿ. ಈಗ ಬರೋಬ್ಬರಿಯಾಗಿ ಅಕ್ಕಿ ಹಿಟ್ಟೆಲ್ಲ ಚೆಂದಾಗಿ ನಾವು ಬೇಯಿಸ್ಕೊಂಡು ತೊಗೊಂಬಂದೀವ್ರಿ. ಇನ್ನು ಮುಂದಕ್ಕೆ ಇದ್ರಾಗ ನಾವು ಯಾವ ಹಿಟ್ಟು ಸೇರಿಸ್ಬೇಕು ಅಂತಂದ್ರೆ ಗೋಧಿ ಹಿಟ್ಟನ್ನು ಹಾಕಬೇಕ್ರಿ. 1.5 ಕಪ್ ಅಷ್ಟು ನಾವಿಲ್ಲಿ ಗೋಧಿ ಹಿಟ್ಟನ್ನು ಹಾಕಕತ್ತೀವಿ. ಅಕಸ್ಮಾತ್ ನಿಮಗೆ ಕ್ವಾಂಟಿಟಿ ಹೆಚ್ಚು ಅನಿಸ್ತಿದ್ರೆ ನೀವು ಕಡಿಮೆ ಮಾಡ್ಕೊಳ್ಬೋದು, ಇಲ್ಲ ಜಾಸ್ತಿ ಮಾಡೋದ್ರೆ ಜಾಸ್ತಿನೂ ಮಾಡ್ಬೋದು ರೀ. ಆ ಅಕ್ಕಿ ಹಿಟ್ಟು ಜೊತೆ ಈ ಗೋಧಿ ಹಿಟ್ಟ ಚಂದಂಗಿ ನೀವು ಕಲಿಸ್ಬೇಕಾಕೈತ್ರಿ. ನಡ್ಬಾರ್ಕ ಸ್ವಲ್ಪ ನೀರನ್ನು ನೀವು ಹಾಕ್ರಿ, ಭಾಳಲ್ಲ ಸ್ವಲ್ಪ ಹಾಕೋದು. ಅದನ್ನು ಕರೆಕ್ಟಾಗಿ ಕಣಕ ನೀವು ತಯಾರು ಮಾಡೋದು. ಅದಕ್ಕೆ 1 ಚಮಚ ಎಣ್ಣೆ ಹಾಕ್ರಿ. ಎಣ್ಣೆ ಹಾಕಿ ಅದನ್ನು ಕರೆಕ್ಟಾಗಿ ಮಿದ್ರಿ. ಕರೆಕ್ಟ್ ಅಂದರೆ ಕರೆಕ್ಟಾಗಿ ಹದ ಬರೋಂಗೆ ನೀವು ಚಲೋ ತಂಗಿ ಬಳ್ಳಿಲೆ ಒತ್ತಿ ಮಿದ್ರಿ ಅಂದ್ರೆ ಚಂದಂಗಿ ಬರ್ತೈತ್ರಿ. ಈಗ ನೋಡ್ಬೋದು ಈಗ ಪೂರ್ತಿ ಬರಬ್ಬರಿ ಐತ್ರಿ. ಅದನ್ನು ಏನು ಮಾಡೋಣಪ್ಪ ಅಂತಂದ್ರೆ ಸ್ವಲ್ಪ ಕೈಯಿಂದ ಎಲ್ಲನೂ ಮಿದ್ದಿದ್ದೀವ್ರಿ. ಮತ್ತೊಮ್ಮೆ ಅದನ್ನು ಹಿಂಗೆ ಒತ್ತಿ ನಾದಿ ಇಟ್ಕೊಂಡು ಬಿಡ್ನು. ಈ ರೀತಿಯಾಗಿ ಕಣಕ ಬರ್ಬೇಕ್ರಿ. ನೀರು ನೋಡ್ಬೋದು ಎಷ್ಟು ತೊಗೊಂಡಿದ್ದೀವಿ ಅಂತ. 1 ಕಪ್ದಾನು ಇನ್ನೂ ಅಷ್ಟು ಉಳ್ದಾವ್ರಿ. ಸ್ವಲ್ಪ ನೀರು ಹತ್ತಾವ, ಭಾಳ ಬೇಕಾಗಿಲ್ಲ. ಇನ್ನು ಮುಂದಕ್ಕೆ ಇದ್ರಾಗಿಂದ ಒಂದು ಉಳ್ಳಿ ಮಾಡೋದು. ಇನ್ನು ಬಟ್ಟಲು ಕಡಿಮೆ ಮಾಡ್ಬೇಕು. ನಾವು ಏನು ಮಾಡಿದ್ರಿ ಉಳ್ಳಿನ ಕೈಯಾಗ ಒಂದು ಸ್ವಲ್ಪ ಆಟ ಆಡಿಸಿ ಪೇಡೆಗತ್ಲೆ ಮಾಡಿ ನಾವು ಆಮೇಲೆ ಅದ್ರಾಗ ಬಟ್ಲ ತಯಾರು ಮಾಡಬೇಕು. ಆಮೇಲೆ ನೋಡ್ರಿ ನೆನಪಿಟ್ಕೋರಿ ಈ ಒಂದು ಏನು ಕಣಕ ನಾದಿರ್ತೀವಲ್ಲ ಆ ಕಣಕ ಚಪಾತಿ ಹಿಟ್ಟಿನಕಿಂತ ಸ್ವಲ್ಪ ಗಟ್ಟಿ ನಾದಬೇಕಾಗತ್ರಿ. ಅಂದ್ರೆ ಹಿಂಗೆ ಬಟ್ಲ ಚಂದಂಗೆ ನೀವು ಮಾಡ್ಕೊಳಕ್ಕೆ ಬರ್ತೈತಿ. ಆಮೇಲೆ ಕೆಳಗೊಂದು ಪ್ಲೇಟು ಅಥವಾ ಏನರೇ ಒಂದು ಸ್ಟೀಮರ್ ಇರ್ತೈತ್ರಲ್ಲ ಅದ್ರಾಗ ನೀವು ಹಿಂಗೆ ಸ್ವಲ್ಪ ಎಣ್ಣೆ ಹಚ್ಚಿ ಬಟ್ಲ ಮಾಡಿ ಇಟ್ಕೊಳ್ಬೇಕು. ನೀವು ಕೈಯಿಂದನೇ ಮಾಡ್ಬೋದು ರೀ, ಇಲ್ಲ ಡೈರೆಕ್ಟ್ ಅಲ್ಲೇ ಪ್ಲೇಟ್ನಾಗ ಇಟ್ಟು ಒತ್ತೊತ್ತಿ ಬಟ್ಲ ಮಾಡ್ತಂದ್ರೆ ಹಂಗೂ ಮಾಡ್ಬೋದು ರೀ. ನಿಮ್ಗೆ ನಾವು ಎಷ್ಟು ತೋರಿಸಿದ್ದೀವಲ್ಲ ಇಟ್ಟೊಳಗೆ ಅಷ್ಟೊಳಗೆ ನಾವು ಇನ್ನು ಇಷ್ಟ ಮತ್ತು ಇನ್ನೊಂದು ಪ್ಲೇಟ್ ಆಗುವಟ್ಟ ಬಟ್ಲಗಳನ್ನ ಮಾಡಿದೀವಿ ರೀ.
ಈ ಕಡೆ ಒಂದು ಇಡ್ಲಿ ಪಾತ್ರೆ ಒಳಗೆ ನಾವು ನೀರನ್ನು ಇಟ್ಟಿದ್ವಿ. ನೀವು ಯಾವ್ದು ಬೇಕಾದ ಪಾತ್ರೆ ಒಳಗೆ ಸ್ವಲ್ಪ ನೀರನ್ನು ಕಾಯಕ್ಕೆ ಇಡ್ರಿ. ಆಮೇಲೆ ಇವೇನು ಪ್ಲೇಟ್ಗಳದಾವ್ರಲ್ಲ ಇವನ್ನ ನಾವು ಸ್ಟೀಮ್ ಆಗಾಕ ಬಿಡ್ತೀವಿ. ನಿಮಗೆ ಅಲ್ಲೇ ಒತ್ತಿ ಹೆಂಗೆ ಮಾಡೋದು ಅಂತ ಹೇಳಿರಲ್ಲ, ಹಿಂಗೆ ನೋಡಿ ಅಲ್ಲೇ ಒಂದು ಈಟ ಉಳ್ಳಿ ತೊಗೊಳ್ದು ಆಮೇಲೆ ಅಲ್ಲಿಂದ ಅಲ್ಲೇ ಹಿಂಗೆ ತೆಳಗೆ ಒತ್ತಿ ನೀವು ಮ್ಯಾಲೆ ಹಿಂಗೆ ಬಟ್ಲಗತ್ಲೆ ಶೇಪ್ ಕೊಟ್ರೆ ಹಂಗೂ ಮಾಡಕ್ಕೆ ಬರ್ತೈತೆ ರೀ. ಈಗ ಇವು 2 ಪ್ಲೇಟ್ಗಳನ್ನು ನಾವು ಸ್ಟೀಮ್ ಆಗಾಕ ಇಡನು ಇಡ್ಲಿ ಪಾತ್ರೆ ಒಳಗೆ ಮಾಡಾಕತ್ತೀವಿ. ನೀವು ಬೇರೆ ಪಾತ್ರೆ ಒಳಗೆ ಮಾಡಿ ಹಂಗೆ ಒಂದು ಸ್ವಲ್ಪ ನೀರು ಕಾಯ್ಕಿಟ್ಟು ಮ್ಯಾಲೆ ಪ್ಲೇಟ್ ಮುಚ್ಚಿ ಹಂಗೆ ಮಾಡಿದ್ರು ನಡಿತೈತೆ ರೀ. ಈಗ ಒಂದು ಸ್ಟೀಮ್ ಎಷ್ಟೊತ್ತಕ್ಕೆ ಆಗಬೇಕು, ಒಂದು 20 ನಿಮಿಷ ತನಕ ನೀವು ಕರೆಕ್ಟಾಗಿ ಸ್ಟೀಮ್ ಮಾಡಬೇಕಾಕೈತೆ ರೀ. ಗೊತ್ತಾತ್ರಲ್ಲ? ಇಷ್ಟ ಆದ್ಮೇಲೆ ನೋಡ್ಬೋದು ಬಟ್ಟಲ್ ಕಡಬ ಚಂದಂಗಿ ಸ್ಟೀಮ್ ಆಗಿ ಬೆಂದು ಬರೋಬ್ಬರಿಯಾಗಿ ಬಂದಾವು. ಒಂದು ಟೂತ್ಪಿಕ್ಕಿಂದ ನೀವು ನೋಡ್ಬೋದು ರೀ ಅದನ್ನ. ಆಮೇಲೆ ಆರಾಮ್ ಸಿರೆ ಕೆಳಗನ್ನು ಹತ್ಕೊಳಂಗಿಲ್ಲ, ಆರಾಮ್ ಸಿರಿಯಾಗಿ ಎದ್ದು ಬರ್ತಾವೆ. ಇಷ್ಟ ನೀವು ಮಾಡಬೇಕಾಗಿರೋದ್ರಿ. ಭಾಳ ಮಸ್ತಾಗಿರುವಂತಹ ಮೆಂತೆ ಚಟ್ನಿ ಮತ್ತು ಅದ್ರ ಜೊತೆ ಒಂದು ಚಟ್ನಿ ಪುಡಿ. ಈ ಚಟ್ನಿ ಪುಡಿ ನಿಮಗೆ ಹೇಳ್ತೇನೆ ಭಾಳ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ರೀ. ನಿಮಗೆ ಇದ್ರ ಬೆನಿಫಿಟ್ಸನ್ನು ಹೇಳಿದೆ, ಹಿರಿಯರು ಹಿಡ್ದು ಸಣ್ಣವ್ರು ಹಿಡ್ದು ಎಲ್ಲರೂ ಅತಿ ಸುಲಭವಾಗಿ ಮಾಡ್ಬೋದು, ತಿನ್ಬೋದು ಮತ್ತು ಅದರ ಫಾಯ್ದಾನು ಅಂದರೆ ಬೆನಿಫಿಟ್ಸನ್ನು ನೀವು ಪಡಿಬೋದು. ನಿಮಗೆ ಹೇಳಿದ್ರಲ್ಲ, ಈ ಹಾಲು ಉಣಿಸೋ ತಾಯಂದ್ರಿಗೆ ಎದೆ ಹಾಲು ಹೆಚ್ಚಾಗಲಿ ಅಂತಲೂ ಈ ಒಂದು ಮೆಂತೆಯಿಂದ ಮಾಡಿರುವಂಥ ರೆಸಿಪಿಯನ್ನು ಕೊಡ್ತಾರೆ. ಅದಕ್ಕೆ ಬಾಣಂತೀರಿದ್ರೆ ನೀವು ಮಾಡಿಕೊಡ್ರಿ. ಹಂಗೆ ನಾವು ಇದೇ ರೀತಿ ಗೋಧಿ ಹಿಟ್ಟಿನ ಕಡಬ ಮತ್ತು ಮೆಂತೆ ಚಟ್ನಿ ಈಗಾಗಲೇ ನಾವು ತೋರಿಸಿದ್ದೀವಿ. ಮತ್ತು ಅವ್ರೆಲ್ಲರಿಗೂ ಯೂಸ್ ಆಗಲಿ ಅನ್ನೋಕ್ಕೆ ನಾವು ಮೆಂತೆ ಹಿಟ್ಟನ್ನು ಈಗಾಗಲೇ ತೋರಿಸಿದ್ದೀವಿ. ಇದನ್ನು ನೀವು ಟ್ರೈ ಮಾಡಿ ಅದ್ರ ಜೊತೆ ಹಚ್ಕೊಂಡು ತಿನ್ಬೋದು ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ತಪ್ಪಲಾರ್ದ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ, ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.